ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ವಿನಯ್ ಆತ್ಮಹತ್ಯೆಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ ಹೆಣ್ಣೂರು ಪೊಲೀಸರು. ಪ್ರಕರಣದ A1 ಆರೋಪಿಯಾಗಿರುವಂತಹ ತನ್ನೀರ್ ಮೈನಾಗೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಆರೋಪಿ ತನ್ನೀರ್ ಮೈನಾಗೆ ಮನೆಗೆ ಹೋಗಿ ನೋಟಿಸ್ ಅನ್ನು ಹೆಣ್ಣೂರು ಪೊಲೀಸರು ಕೊಟ್ಟಿದ್ದಾರೆ. ಕೊಡಗಿನ ಆರೋಪಿಯ ಮನೆಗೆ ಹೋಗಿ ನೋಟಿಸ್ ಅನ್ನು ಸರ್ವ್ ಮಾಡುವಂತಹ ಕೆಲಸ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಡೆತ್ ನೋಟ್ನಲ್ಲಿ ಆರೋಪಿ ಮೈನಾ ಹೆಸರನ್ನು ಉಲ್ಲೇಖಿಸಿದ್ರು. ಮೃತ ವಿನಯ್ ಮಾಡಿರುವ ಆರೋಪದ ಬಗ್ಗೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆರೋಪ ಸಾಬೀತಾಗಿದ್ದೇ ಆದರೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಹೆಣ್ಣೂರು ಪೊಲೀಸ್ ಸ್ಟೇಷನ್ನಲ್ಲಿ ಮೃತ ವಿನಯ್ ಸಹೋದರ ಕೊಟ್ಟಂತಹ ದೂರಿನ ಅನ್ವಯ FIR ದಾಖಲಾಗಿದೆ. ಇದರ ಇನ್ವೆಸ್ಟಿಗೇಷನ್ನ ಮೊದಲ ಹಂತವಾಗಿ ಈಗಾಗಲೇ ವಿನಯ್ ಫೋನ್ ಮತ್ತು ಡಿಜಿಟಲ್ ಡೆತ್ ನೋಟನ್ನು FSLಗೆ ಕಳುಹಿಸಿಕೊಡಲಾಗಿದೆ. ಈಗ ಮೈನಾ ವಿಚಾರಣೆಗೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ವಿನಯ್ ಆತ್ಮಹತ್ಯೆ ಕೇಸ್ನಲ್ಲಿ ಒಂದು ಕಡೆ ಪೊಲಿಟಿಕಲ್ ಪ್ರೆಷರ್ ಇದೆ, ಮತ್ತೊಂದು ಕಡೆ ವಿನಯ್ ಅವರು ಬರೆದಿಟ್ಟಂತಹ ಈ ಡಿಜಿಟಲ್ ಡೆತ್ ನೋಟು ಪೊಲೀಸರಿಗೆ ಒಂದು ರೀತಿ ಹೊಸ ತಲೆನೋವನ್ನು ತಂದಿಟ್ಟಿದೆ. ಇದರ ನಡುವೆ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅಂತ ಹೇಳಿ ಇವತ್ತು ಮೈನಾ ಅವರು ವಿಚಾರಣೆಗೆ ಹಾಜರಾಗಿದ್ದೇ ಆದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಯಾವ ರೀತಿ ಇಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ? ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಣ್ಣ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಹೆಣ್ಣೂರು ಪೊಲೀಸರು ಚುರುಕುಗೊಳಿಸಿರುವಂಥದ್ದು. ಪ್ರಕರಣದ A1 ಆರೋಪಿಯಾಗಿರುವಂಥ ತನ್ನೀರ್ ಮೈನಾ ಅವರಿಗೆ ಈಗಾಗಲೇ ಹೆಣ್ಣೂರು ಪೊಲೀಸರು ನೋಟಿಸನ್ನು ಕೊಟ್ಟಿರುವಂಥದ್ದು. ಕೊಡಗಿನ ಅವರ ಮನೆಗೆ ಹೆಣ್ಣೂರು ಪೊಲೀಸರು ಹೋಗಿ ಅಲ್ಲಿ ನೋಟಿಸನ್ನು ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ತನ್ನೀರ್ ಮೈನಾ ಅವರ ವಿರುದ್ಧ ಅವರು ಕಿರುಕುಳ ಕೊಡ್ತಿದ್ರು ಅನ್ನುವಂಥ ಆರೋಪವನ್ನು ಮಾಡಿ ಮೃತ ವಿನಯ್ ಸೋಮಯ್ಯ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದರು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಅವರ ಸಹೋದರ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಂಥ ಆಧಾರದ ಮೇಲೆ ತನ್ನೀರ್ ಮೈನಾ ಅವರನ್ನು A1 ಆರೋಪಿಯನ್ನಾಗಿ FIR ಮಾಡಿಕೊಂಡಿದ್ದಂಥ ಹೆಣ್ಣೂರು ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಈತನ ಮೇಲೆ ಇರುವಂಥ ಆರೋಪಗಳೇನಿದೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆರೋಪಿಯಿಂದ ಸ್ಪಷ್ಟನೆಯನ್ನು ಪಡೆದುಕೊಳ್ಳಲಿಕ್ಕೆ ಈಗಾಗಲೇ ಹೆಣ್ಣೂರು ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಯಾವ ಕಾರಣಕ್ಕಾಗಿ ಈತನಿಗೆ ಕಿರುಕುಳವನ್ನು ಕೊಡ್ತಿದ್ರು ಅನ್ನುವಂಥದ್ರ ಸ್ಪಷ್ಟನೆ ಜೊತೆಗೆ ಈ ಒಂದು ವೇಳೆ ಆರೋಪಿ ಆಗಿರುವಂಥ ಮೈನಾ ಏನಿದ್ದಾರೆ ಆತನಿಗೆ ಕಿರುಕುಳ ಕೊಟ್ಟಿದ್ದಂಥದ್ದು ಮೇಲ್ನೋಟಕ್ಕೆ ಸಾಬೀತಾದಂತೆ ಕಂಡು ಬಂದರೆ ಆತನಿಗೆ ವಶಕ್ಕೆ ಪಡೆದು ತನಿಖೆ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.